56 days I was inside the jail actually. ಇಂಡಿಯಾದು ಹಬ್ಬ ಅಂದರೆ 7 ಕೋಟಿ ಫೈನ್. ನನ್ನ ಅಮ್ಮನೇ ಎಲ್ಲಿಂದೆಲ್ಲ ದುಡ್ಡು ಅರೇಂಜ್ ಮಾಡಿ ಟಿಕೆಟಿಗೂ ಕೂಡ ಅವರೇ ಮಾಡಿದ್ದು. 7 ಲಕ್ಷ ದರಂ ತೊಗೊಂಡು ಓಡೋಗ್ತಾನೆ, ನಮ್ಗೆ ದುಡ್ಡು ಕೊಡದೆ. ದುಬೈಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ತುಂಬಾ ಈಸಿ. ಹಿಂಗೆ ಅನ್ನೋದ್ರಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಲಾಯರ್ಗೆ 7,000 ದರಂ ಪೇ ಮಾಡ್ತೀವಿ. 7 ಡೇಸ್ ತನಕ ಯಾರಿಗೂ ಗೊತ್ತಿಲ್ಲ ನಾನು ಎಲ್ಲಿದ್ದೀನಿ ಅಂತ. ನನ್ನ ಬರ್ಡೇ ಡೇಟ್ ಕೂಡ ನಾನು ಮರಿಬೋದು. ಬಟ್ ಸೆಪ್ಟೆಂಬರ್ 28 ಮಾತ್ರ ಹ್ಯಾಪಿನೆಸ್ ಬಂತು ಅಂತ ಹೇಳಿದ್ರೆ ಒಂದೇ ಸಲ ಅಷ್ಟು ಬಂದುಬಿಡುತ್ತೆ. ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಹಾಯ್ ಹಲೋ ನಮಸ್ತೆ, ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ. ಅದೇ ಲಾಸ್ಟ್ ವೀಡಿಯೋದಲ್ಲಿ ನಾನು ಯಾಕೆ ದುಬೈಗೆ ಹೋದೆ, ಹೆಂಗೆ ಹೋದೆ, ಅಲ್ಲಿ ನಾನು ಹೆಂಗೆ ಸೆಟಲ್ಡ್ ಆದೆ, ಏನೆಲ್ಲ ವರ್ಕ್ ಮಾಡ್ತಾ ಇದ್ದೆ, ಹೆಂಗೆ ಅಚೀವ್ ಮಾಡಿದೆ ಎಲ್ಲ ಅದ್ರ ಬಗ್ಗೆ ಹೇಳ್ಕೊಂಡಿದ್ದೀನಿ. ಹಿಂಗೆ ಹೋಗ್ತಿರೋ ಲೈಫ್ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದೇ ಚೆನ್ನಾಗಿ ಹೋಗ್ತಿರೋ ಲೈಫು ಒಂದೇ ಸಲ ಕೆಳಗಡೆ ಬಿದ್ದಾಗ ಡೌನ್ಫಾಲ್ ಹೆಂಗಾಯಿತು ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನಿದು ಯಾವುದೇ ರೀತಿ ಸಿಂಪತಿಗೋಸ್ಕರ ಏನು ವಿಡಿಯೋ ಮಾಡ್ತಾ ಇಲ್ಲ ಆ್ಯಂಡ್ ನಾನು ಇದರಲ್ಲಿ ವಿಕ್ಟಿಮೈಸ್ ಆಗಿಲ್ಲ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ನಾನು ಮಾಡಿರೋ ತಪ್ಪು ನೀವು ಮಾಡದೇ ಇರಲಿ ಅಂತ. ಆ್ಯಂಡ್ ದುಬೈಲಿ ನಾನು ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ ಅವ್ರಿಗೂ ಗೊತ್ತಾಗಲಿ ಹಾರ್ಡ್ ರಿಯಾಲಿಟಿ ಏನಿದೆ ದುಬೈಯಲ್ಲಿ, ನಾನು ಎಷ್ಟೆಲ್ಲ ಸ್ಟ್ರಗಲ್ ಆಗಿದ್ದೀನಿ ಅದ್ರ ಬಗ್ಗೆ ಹೇಳ್ಕೊಳೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಓವರ್ ಸ್ಟೇ ಫೈನ್ ಬರುತ್ತೆ ನೀವು ದುಬೈಯಲ್ಲಿ ವೀಸಾ ಇಲ್ಲದೆ ಇದ್ದರೆ. ಪರ್ ಡೇಗೆ 50 ದರಂ ಆ ಥರ ಬರುತ್ತೆ. ಹ್ಯಾಪಿನೆಸ್ ಬಂತು ಅಂತ ಹೇಳಿದ್ರೆ ಒಂದೇ ಸಲ ಅಷ್ಟು ಬಂದುಬಿಡುತ್ತೆ. ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಎಂಡ್ ಯಾವಾಗ ಆಗುತ್ತೋ ಗೊತ್ತೇ ಆಗಲ್ಲ. ಅದೇ ರೀತಿ ನನ್ನ ಲೈಫಲ್ಲಿ ಬಂದು ಫಸ್ಟ್ ಪ್ರಾಬ್ಲಮ್ಮೇ ಕಂಪ್ನಿ ಶಟ್ ಡೌನ್ ಆಗಿರೋದು. ಏನು ಡ್ರೀಮ್ ಜಾಬ್ ಅಂತ ಹೇಳಿದ್ದೆ ಬ್ಯಾಡ್ಮಿಂಟನ್ ಕೋಚ್ದು, ಆ ಜಾಬ್ ಸಿಕ್ಕಿತ್ತು. ಆಲ್ಮೋಸ್ಟ್ 1.5 ಇಯರ್ ಆರಾಮಾಗಿ ಕೆಲಸ ಮಾಡ್ಕೊತಾ ಇದ್ದೆ. 10,650 ದರಂ ಫೈನ್ ಬಂದಿತ್ತು ನಂದು, ಓವರ್ ಸ್ಟೇ ಫೈನ್. ಅದಾದಮೇಲೆ ಅವ್ರ ಅಗ್ರಿಮೆಂಟ್ ಮುಗಿದ್ಬಿಟ್ಟು ಕಂಪ್ನಿ ಶಟ್ ಡೌನ್ ಆಯಿತು. January 1, 2025 ಕಂಪ್ನಿ ಶಟ್ ಡೌನ್ ಆಯಿತು. ಅದಾದಮೇಲೆ ಬೇರೆ ಜಾಬ್ ಹುಡುಕ್ಬೇಕಾಗಿ ಬಂತು. ಅದಾದಮೇಲೆ ಇನ್ನೂ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇರೋ ಜಾಬೇ ಸಿಕ್ತು ಬ್ಯಾಡ್ಮಿಂಟನ್ ಕೋಚ್ದೆ. ಆ ಅಕಾಡೆಮಿ ನೇಮ್ ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ಇಲ್ಲಿ ಮೆನ್ಷನ್ ಮಾಡಲ್ಲ. ಅಲ್ಲಿ ಜಾಬ್ ಸಿಕ್ತು, ಸ್ಯಾಲ್ರಿ ಪ್ಯಾಕೇಜ್ ಚೆನ್ನಾಗಿತ್ತು, ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅಲ್ಲಿ ವೀಸಾ ಕೊಡ್ತೇವೆ ಅಂತ ಹೇಳಿ ಲಾಸ್ಟಿಗೆ ವೀಸಾ ಕೊಡಲಿಲ್ಲ. 6 ಮಂತ್ ಕೆಲಸ ಮಾಡಿದೆ, ಸ್ಯಾಲ್ರಿ ಎಲ್ಲ ಚೆನ್ನಾಗೇ ಸಿಗ್ತಾಯಿತ್ತು. ಸ್ಯಾಲ್ರಿ ಮಾತ್ರ ಕರೆಕ್ಟ್ ಟೈಮಿಗೆ ಸಿಗ್ತಾಯಿತ್ತು. ಅಲ್ಲಿ ಲಾಸ್ಟಿಗೆ ಫೈನ್ ಎಲ್ಲ ಬಂದಾದಮೇಲೆ 6 ಮಂತ್ ಆದಮೇಲೆ ನನ್ನ ಅಪ್ಪನ ಆಕ್ಸಿಡೆಂಟ್ ಆಗುತ್ತೆ ಇಂಡಿಯಾದಲ್ಲಿ. ನನಗೆ ಇಂಡಿಯಾಗೆ ಬರುತ್ತೆ ಬಿಕಾಸ್ ನನ್ನ ತಮ್ಮ ಕೂಡ ಅಲ್ಲೇ ಇದ್ದ. ಅದಾದಮೇಲೆ ನಾನು ಚೆಕ್ ಮಾಡಿದಾಗ ನಾನು ಫೈನ್ ಪೇ ಮಾಡಿದ್ದೀನಿ ಅಂತ ಹೇಳಿದರು. ಓವರ್ ಸ್ಟೇ ಫೈನ್ ಬರುತ್ತೆ ನೀವು ದುಬೈಯಲ್ಲಿ ವೀಸಾ ಇಲ್ಲದೆ ಇದ್ದರೆ. ಪರ್ ಡೇಗೆ 50 ದರಂ ಆ ಥರ ಬರುತ್ತೆ. ಸೊ ನಾನು 6 ಮಂತ್ ಇದ್ದೆ, ಅಂದರೆ ಆಲ್ಮೋಸ್ಟ್ 10,650 ದರಂ ಫೈನ್ ಬಂದಿತ್ತು ನಂದು, ಓವರ್ ಸ್ಟೇ ಫೈನ್. ಪೇ ಮಾಡಿದ್ದೀವಿ ಅಂತ ನನಗೆ ಫೇಕ್ ರಿಸಿಪ್ಟ್ ಕಳಿಸ್ಬಿಟ್ಟು ಎಲ್ಲ ಆಗಿದೆ, ನೀನು ವೀಸಾ ಮುಗಿಸ್ಕೊಂಡೇ ಇಂಡಿಯಾಗೆ ಹೋಗು ಅಂತ ನನ್ನ ಹತ್ರ ಹೇಳಿದ್ದು ಸುಳ್ಳು. ಅದಾದಮೇಲೆ ನಾನು ಚೆಕ್ ಮಾಡಿದಾಗ ಟಿಕೆಟೆಲ್ಲ ಬುಕ್ ಮಾಡಿ ಹೋಗಬೇಕಾದ್ರೆ ಒಂದು ಸಲ ಚೆಕ್ ಮಾಡೋಣ ಅಂತ ಹೋಗಿ ಸೈಬರಲ್ಲಿ ಚೆಕ್ ಮಾಡಿದಾಗ ಟೈಪಿಂಗ್ ಸೆಂಟ್ರಲ್ಲಿ ಸ್ಟಿಲ್ ನನ್ನ ಫೈನ್ ಶೋ ಆಗ್ತಾಯಿತ್ತು 10,650. ನಾನು ಫೈನ್ ಪೇ ಮಾಡಬೇಕು 10,650 ಬಿಕಾಸ್ ಇಲ್ಲದಿದ್ರೆ ನಂಗೆ ವೀಸಾ ಬೀಳಲ್ಲ. ಅದೇ ನನಗೆ ಮಿಡಲಲ್ಲಿ ಈ ಫೈನ್ ಇಟ್ಕೊಂಡು ಯಾರಾದರೂ ಪೊಲೀಸ್ ಕ್ಯಾಚ್ ಮಾಡಿದ್ರೆ, ಹಿಡಿದೆ ಅಂತ ಹೇಳಿದ್ರೆ ನನ್ನ ಪರ್ಮನೆಂಟಾಗಿ ಡಿಪೋರ್ಟ್ ಮಾಡ್ತಾರೆ ಇಂಡಿಯಾಗೆ, ಅದು ಜೈಲ್ ಒಳಗಡೆ ಆಗಿಬಿಟ್ಟು. ಇಷ್ಟೆಲ್ಲ ಪ್ರಾಬ್ಲಮ್ ಆದಮೇಲೆ ತಮ್ಮ ದುಬೈಯಲ್ಲೇ ಇದ್ದ. ಸೊ ಅವನಿಗೆ ನಾನು ಇಂಡಿಯಾ ಕಳಿಸ್ಬೇಕಾಗಿ ಬಂತು ಬಿಕಾಸ್ ನಾನು ಮತ್ತು ನನ್ನ ತಮ್ಮ ಇಬ್ಬರು ದುಬೈಯಲ್ಲೇ ಇದ್ವಿ. ಅಪ್ಪಂಗೆ ಇಂಡಿಯಾದಲ್ಲಿ ಆಕ್ಸಿಡೆಂಟ್ ಆಗಿದೆ, ಅಮ್ಮ ಮಾತ್ರ ಇದು ಸಪೋರ್ಟಿಗೆ ಯಾರೂ ಇರಲಿಲ್ಲ ಅಂತ ತಮ್ಮನ ಕಂಪ್ನಿಯವ್ರಿಗೆ ಎಕ್ಸ್ಟ್ರಾ 7,000 ದರಂ ಪೇ ಮಾಡಿ ಅವ್ನ ವೀಸಾ ಕ್ಯಾನ್ಸಲ್ ಮಾಡಿ ಅವನ ಇಂಡಿಯಾ ಕಳಿಸ್ದೆ. ಅದಾದಮೇಲೆ ಕಂಪ್ನಿಯವ್ರು ವೀಸಾ ಹಾಕ್ತೇವೆ ಅಂತ ಫೈನ್ ನಾವೇ ಪೇ ಮಾಡ್ತೇವೆ ಅಂತ ಹೇಳಿಬಿಟ್ಟು ಫೈನ್ ಕೂಡ ಪೇ ಮಾಡಿಲ್ಲ. ಲಾಸ್ಟಿಗೆ ಕೈಯಲ್ಲಿ ಪಾಸ್ಪೋರ್ಟ್ ಕೊಟ್ಬಿಟ್ಟು ನಿನ್ನ ದಾರಿ ನಿಂಗೆ, ನಮ್ಮ ದಾರಿ ನಮಗೆ ಅಂತ ಹೇಳಿಬಿಟ್ರು. ಅದಾದಮೇಲೆ ಇದೆ ಸೆಕೆಂಡ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ಕಂಪ್ನಿ ಶಟ್ ಡೌನ್ ಆಯಿತು. ಎರಡನೇ ಪ್ರಾಬ್ಲಮ್ ವೀಸಾದ ಫೈನ್ ಬಂತು, ಓವರ್ ಸ್ಟೇ ಫೈನ್ ಬಂತು. ಅದಾದಮೇಲೆ ಬೇರೆ ಜಾಬ್ ಹುಡ್ಕಬೇಕಾಗಿ ಬಂತು ಬಿಕಾಸ್ ಯಾಕಂತ ಹೇಳಿದ್ರೆ 10,650 ದರಂ ಪೇ ಮಾಡಬೇಕಲ್ವ ವೀಸಾ ಫೈನ್, ಓವರ್ ಸ್ಟೇ ಫೈನ್. ಹಾಗೆ ನನ್ನೊಬ್ಬ ಕ್ಲೈಂಟ್ಸ್ ಇದ್ದರು, ನಾನೊಬ್ಬರಿಗೆ ಕೋಚಿಂಗ್ ಮಾಡ್ತಾಯಿದ್ದೆ. ಅವ್ರ ಹತ್ರ ನಾನು ಹೇಳ್ಕೊಂಡು ಇವತ್ತಿಗೆ ನಿಮ್ಮ ಕೋಚಿಂಗ್ ಲಾಸ್ಟ್ ಆಗ್ತಾಯಿದೆ, ನಾನು ಇಂಡಿಯಾಗೆ ಹೋಗ್ತಾ ಇದ್ದೀನಿ ಔಟ್ ಪಾಸ್ ತೊಗೊಂಡು ಅಂತ. ಅದಾದಮೇಲೆ ಅವ್ರ ಪ್ರಾಬ್ಲಮ್ ಏನಂತ ಕೇಳಿದಾಗ ನಾನು ಅವ್ರ ಹತ್ರ ಹೇಳ್ಕೊಂಡೆ ಈ ಥರ ಪ್ರಾಬ್ಲಮ್ ಇದೆ ಅದು ಇದು ಅಲ್ಲ ಅಂತ. ಅದಾದಮೇಲೆ ಆ ಮನುಷ್ಯ ಅವ್ರದ್ದು ಶಿಪ್ಪಿಂಗ್ ಲಾಜಿಸ್ಟಿಕ್ಸ್ ಕಂಪ್ನಿ ಇತ್ತು, ಅವ್ರು ಕರೆದ್ಬಿಟ್ಟು ನನ್ನ ಹತ್ರ ಆವಾಗ 5,000 ದರಂ ಇತ್ತು. ಅವರು ಎಕ್ಸ್ಟ್ರಾ ಮತ್ತು 5,650 ಕೊಟ್ಟು ಹೋಗಿ ಫಸ್ಟು ಫೈನ್ ಕ್ಲಿಯರ್ ಮಾಡ್ಕೊ ಅಂತ ಹೇಳಿ ಫೈನ್ ಕ್ಲಿಯರ್ ಮಾಡಿಕೊಂಡು ಅವ್ರ ಕಂಪ್ನಿಯಲ್ಲಿ ವೀಸಾ ಹಾಕಿ ಅವರೇ ಒಳ್ಳೆ ಜಾಬ್ ಕೊಟ್ಟು ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ನ ಕೂಡ ಆಫರ್ ಮಾಡಿದ್ದ. ಅವ್ರ ಹೆಸರು ಬಂದುಬಿಟ್ಟು ಮಿಸ್ಟರ್ ರಾಹತ್. ಅವನು ಈಸ್ ಫ್ರಮ್ ಪಾಕಿಸ್ತಾನ್ ಆ್ಯಕ್ಚುಲಿ. ನಾನು ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ದೆ
ಚೆನ್ನಾಗೇ ನಡೀತಾ ಇತ್ತು. ಬಟ್ ನಾನು ಅಲ್ಲಿ ಜುಲೈಲಿ ನನ್ನ ವೀಸಾ ಅಪ್ರೂವ್ ಆಯಿತು ನ್ಯೂ ಕಂಪ್ನಿಯಲ್ಲಿ. ಆಗಸ್ಟ್ ಸೆಪ್ಟೆಂಬರ್ 2025 ನನ್ನ ಲೈಫ್ ಅನ್ನೋದು ಹೆಂಗಾಯಿತು ಅಂತಲೇ ನಂಗೆ ಗೊತ್ತಿಲ್ಲ. ಲೈಕ್ ಹಿಂಗೆ ಹೋಗ್ತಿರೋ ಲೈಫು ಆಲ್ರೆಡಿ ಹಿಂಗೆ ಬಿದ್ದಾಗಿತ್ತು. 25ಅಲ್ಲಿ ಆ್ಯಂಡ್ ಸೆಪ್ಟೆಂಬರ್ 28 ನನ್ನ ಬರ್ಡೇ ಡೇಟ್ ಕೂಡ ನಾನು ಮರಿಬೋದು. ಬಟ್ ಸೆಪ್ಟೆಂಬರ್ 28 ಮಾತ್ರ ಇಟ್ಸ್ ಲೈಕ್ ಮರೆಯೋಕ್ಕೆ ಆಗಲ್ಲ ನನ್ನ ಹತ್ರ ಈ ಡೇಟ್, ಸೆಪ್ಟೆಂಬರ್ 28. ಸೊ ನಾನು ಹಿಂಗೆ ಸುಮ್ಮನೆ ಹೋಗ್ಬೇಕಂತ ಮೆಟ್ರೋ ಸ್ಟೇಷನಲ್ಲಿ ನಿಂತ್ಕೊಂಡಿರ್ತೀನಿ. CIDಗಳು ಬಂದುಬಿಟ್ಟು ಎನ್ಕ್ವೈರಿಗೆ ಅಂತ ನನ್ನ ಕರ್ಕೊಂಡು ಹೋಗ್ತಾರೆ. ಕ್ಯಾಮ್ರಾದಲ್ಲಿ ಡಿಟೆಕ್ಟ್ ಆಗುತ್ತೆ ನನ್ನ ಫೇಸ್. ಕರ್ಕೊಂಡು ಹೋಗ್ತಾರೆ, 3 hours ಎನ್ಕ್ವೈರಿ ಮಾಡ್ತಾರೆ. ಅದಾದಮೇಲೆ ಮತ್ತು ಅಲ್ಲಿಂದ ಒಂದು ಕಸ್ಟಡಿ ಕರ್ಕೊಂಡು ಹೋಗ್ತಾರೆ. ಏನು ಪ್ರಾಬ್ಲಮ್ ಅಂತಲೇ ಹೇಳಲ್ಲ, ಖಾಲಿ ಕೇಳ್ತಾ ಇರ್ತಾರೆ, ಎಲ್ಲಿ ವರ್ಕ್ ಮಾಡ್ತಾ ಇದೆಯಾ, ವೀಸಾ ಇದೆಯಾ, ಅದಿದೆಯಾ, ಎಮಿರೇಟ್ಸ್ ID ಕೋಡು, ವರ್ಕ್ ಪರ್ಮಿಟ್ ಇದೆಯಾ, ಅದು ಇದು ಎಲ್ಲ ಅಂತ ಕೇಳ್ತಾ ಇರ್ತಾರೆ. ಅದೆಲ್ಲ ಆದಮೇಲೆ ಲೈಕ್ 56 days ಐ ವಾಸ್ ಇನ್ಸೈಡ್ ದ ಜೈಲ್. ಆ್ಯಕ್ಚುಲಿ ನನ್ನ ಲೈಫಲ್ಲಿ ಲೈಕ್ ತುಂಬಾ ಕೆಳಗಡೆ ಕುಗ್ಗು ಹೋಗಿದ್ದೆ. ನನ್ನ ಫ್ಯಾಮಿಲಿಯವರಾಗಿರ್ಬೋದು, ನಾನಾಗಿರ್ಬೋದು. 7 days ತನಕ ಯಾರಿಗೂ ಗೊತ್ತಿಲ್ಲ ನಾನು ಎಲ್ಲಿದ್ದೀನಿ ಅಂತ. ಫೋನ್ ಆಫ್ ಇದೆ. ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಆ್ಯಕ್ಚುಲಿ. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ನಾನು ಇನ್ಸ್ಟಾ ಆ್ಯಕ್ಟಿವ್ ಇರಲಿಲ್ಲ, ವೀಡಿಯೋಸ್ ಎಲ್ಲ ಆಗ್ತಾ ಇರಲಿಲ್ಲ ಅಂತ. ಅದೆಲ್ಲ ಸುಳ್ಳು ಗುರು. ಬಟ್ ಇವಾಗ ನಾನು ಇಂಡಿಯಾದಲ್ಲಿದ್ದೀನಿ, ಅದೆಲ್ಲ ಹೇಳ್ಕೊಂಡು ನಂಗೆ ಏನು ಆಗಬೇಕಂತ ಇಲ್ಲ. ಬಿಕಾಸ್ ನಾನಿಲ್ಲಿ ವಿಕ್ಟಿಮ್ ಆಗಿ ಏನೂ ಹೇಳ್ತಾ ಇಲ್ಲ. ಬಿಕಾಸ್ ನಾನು ಹೇಳ್ಕೊಳ್ಬೇಕು, ನಾನು ಎಲ್ಲಿ ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡಿದೆ ನಿಮಗೆಲ್ಲ ಗೊತ್ತಾಗಲಿ. ನಾನು ಮಾಡಿರೋ ತಪ್ಪನ್ನ ನೀವು ಮಾಡಬೇಡಿ. ಅದಕ್ಕೆ ಈ ವಿಡಿಯೋ ನಾನು ಹಾಕ್ತಾಯಿದ್ದೀನಿ, ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಯಾವುದೇ ರೀತಿ ಇದ್ದಿಲ್ಲ. ನಾನು ಒಳಗಡೆ ಇದ್ದೆ, ನನಗೆ ಕಸ್ಟಡಿ ಕರ್ಕೊಂಡು ಹೋಗಿದ್ರು ಎನ್ಕ್ವೈರಿ ಮಾಡೋಕ್ಕೆ ಅಂತ. ಊರಲ್ಲಿ ತುಂಬಾ ಬೇರೆ ಬೇರೆ ನ್ಯೂಸ್. ನನಗೆ ಯಾಕೆ ಎನ್ಕ್ವೈರಿ ಕರ್ಕೊಂಡು ಹೋಗಿದ್ದು ಬೇರೆ ಕತೆ, ಊರ ಕಡೆ ಬಂದಿರೋದು ಬೇರೆ ಕತೆ. ಆ ಟೈಮಲ್ಲಿ ನಂಗೆ ಸಪೋರ್ಟ್ ಮಾಡಿದವ್ರು ನನ್ನ ಫ್ರೆಂಡ್ಸ್ 2 ಜನ ದುಬೈಲಿ ಇದ್ದವರು. ಅದಾದಮೇಲೆ ನನ್ನ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತು. 56 days ನಾನು ಹೇಳ್ದಾಗೆ 56 ದಿನ ನಾನು ಒಳಗಡೆ ಇದ್ದೆ, ಎನ್ಕ್ವೈರಿ ಅಂತ ಕರ್ಕೊಂಡು ಹೋಗಿದ್ದು. ಅದಾದಮೇಲೆ ಒಂದು ಲಾಯರ್ ಮಾಡ್ತೀವಿ, ಲಾಯರ್ಗೆ 7,000 dirham ಪೇ ಮಾಡ್ತೀವಿ. ಈಗ ಬರ್ತಾನೆ, ನಾಳೆ ಹೊರಗಡೆ ಬರ್ತಾನೆ, ಚರಣ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇವಾಗ ನಾಳೆ ಅಂತ ಮುಂದಾಗ್ತಾ ದುಡ್ಡು ತೊಗೊಂಡು ಓಡೋಗ್ತಾನೆ. ಎಂಥದ್ದು ಕೆಲಸ ಮಾಡಲಿಲ್ಲ. ನಾನು ಹಂಗೆ 56 ದಿನ ಇದೆ. ಅದಾದಮೇಲೆ ಇನ್ನೊಂದು ಲಾಯರ್ಗೆ ಮತ್ತೆ 5,000 dirham ಕೊಟ್ಟು ಕಫಾಲ, ಅಂದರೆ ಅರಬಿಕಲ್ಲಿ ಕಫಾಲ ಅಂದರೆ ಬೇಲ್ ಅಂತ, ಆಯಿತಾ. 5,000 ಅವ್ರಿಗೆ ಕೊಟ್ಬಿಟ್ಟು ಒಂದು ಲೇಡಿ ಲಾಯರ್ಗೆ 5,000 ಕೊಟ್ಟು ಅವ್ರು ಕಫಾಲ ಅಪ್ಲೈ ಮಾಡ್ತಾರೆ. ವಿತಿನ್ 14 days ನನ್ನ ಕಫಾಲ ಅಪ್ಲೈ ಆಗುತ್ತೆ. November 26ಗೆ ನಾನು ಕಸ್ಟಡಿಯಿಂದ ಹೊರಗಡೆ ಬರ್ತೀನಿ. ಹೊರಗಡೆ ಬಂದು ಫೈನ್, ಆ್ಯಕ್ಚುಲಿ ನಾನು ಹೇಳ್ತೀನಿ, ಡೀಟೇಲಾಗಿ ಹೇಳ್ತೀನಿ. ಕೇಸ್ ಬಂದುಬಿಟ್ಟು ನಾವು 2 years ಬ್ಯಾಕಲ್ಲಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ಆ ಕಂಪ್ನಿ ಮೇಲೆ ಫೈನ್ ಬಂದಿರುತ್ತೆ, WPS ಫೈನ್ ಅಂತ. ಇದು ಗೌರ್ಮೆಂಟ್ ಹಾಕುತ್ತೆ. WPS ಅಂತ ಹೇಳಿದ್ರೆ ಹೆಂಗೆ ನೀವು ಅಲ್ಲಿ ನಿಮ್ಮ ಎಂಪ್ಲಾಯೀಸ್ ಇರುತ್ತೆ. ನಮ್ಮ ಹತ್ರ ಅವಾಗ 60 ಜನ ಎಂಪ್ಲಾಯೀಸ್ ಇದ್ದರು, ರೈಡರ್ಸ್ ಇದ್ದರು. ಅವ್ರಿಗೆಲ್ಲರಿಗೂ ನಾವು ಸ್ಯಾಲ್ರಿ ಕೈಯಲ್ಲಿ ಕೊಡೋಕ್ಕಾಗಲ್ಲ ಬೈ ಹ್ಯಾಂಡ್. ಅವ್ರಿಗೆ ಅಂತ ಒಂದು ಸ್ಯಾಲ್ರಿ ಕಾರ್ಡ್ ಅಂತ ಮಾಡಬೇಕಾಗತ್ತೆ, C3 ಕಾರ್ಡ್ ಅಂತ ಹೇಳ್ತಾರೆ. ಯಾವುದಾದ್ರೂ ಅಲ್ಲಿ ಎಕ್ಸ್ಚೇಂಜ್, ಇಲ್ಲಿ ಹೆಂಗೆ ಬ್ಯಾಂಕ್ ಇದೆಯೋ ಅಲ್ಲಿ ಅದೇ ಥರ ಎಕ್ಸ್ಚೇಂಜ್ ಅಂತ ಬರುತ್ತೆ. ಅಲ್ಲಿ ಕಾರ್ಡ್ ಮಾಡಿಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಡ್ ಕೊಡ್ತೀವಿ. ಅವ್ರ ಸ್ಯಾಲ್ರಿ, ಬೇಸಿಕ್ ಸ್ಯಾಲ್ರಿ ಏನಿರುತ್ತೋ ಅದನ್ನೆಲ್ಲ ನಾವು ಅದಕ್ಕೆ ಡೆಪಾಸಿಟ್ ಮಾಡಬೇಕು ಆ ಎಕ್ಸ್ಚೇಂಜಲ್ಲಿ. ಆವಾಗ ಅವ್ರ ಸ್ಯಾಲ್ರಿ ಟೈಮಲ್ಲಿ ನಾವು ಹಾಕಿದಾಗ ಅವರು ವಿಡ್ರಾ ಮಾಡ್ಕೊಳ್ತಾರೆ. ಸೇಮ್ ಲೈಕ್ ಡೆಬಿಟ್ ಕಾರ್ಡ್ ಥರ, ATM ಕಾರ್ಡ್ ಹೆಂಗೆ ಬರುತ್ತೋ ಆ ಥರ ಅವರು ಸ್ಯಾಲ್ರಿನ ವಿಡ್ರಾ ಮಾಡ್ಕೊಳ್ತಾರೆ. ಕಂಪ್ನಿ ಲಾಸ್ ಆಯಿತು. ನಮ್ಮ ಕಂಪ್ನಿ ಲಾಸ್ ಆಗಲಿಕ್ಕೆ ದೊಡ್ಡ ಕಾರಣ ಒಬ್ಬ, ಯಾವ ಕಂಟ್ರಿ ಅಂತ ಹೇಳೋದು ಬೇಡ, ಅವನು ಆಲ್ಮೋಸ್ಟ್ 700,000 dirham, 7 ಲಕ್ಷ dirham ತೊಗೊಂಡು ಓಡೋಗ್ತಾನೆ, ನಮ್ಗೆ ದುಡ್ಡು ಕೊಡದೆ. ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ನನ್ನ ಅಣ್ಣ ನವೀನ್ ಅಣ್ಣ ಅದೇ ಹೇಳ್ದಾಗೆ ನಂಗೆ ಸಪೋರ್ಟ್, ಅವ್ನು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದ. ಆವಾಗ ಕಂಪ್ನಿ ತುಂಬ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ. ಕೆಲಸ ಮಾಡ್ತಿದ್ದವ್ರಿಗೆಲ್ಲ ಸ್ಯಾಲ್ರಿ ಎಲ್ಲ ಕ್ಲಿಯರ್ ಮಾಡಬೇಕು, ಮನೆಯಿಂದ ಗೋಲ್ಡ್ ಇಟ್ಬಿಟ್ಟು ಲೋನ್ ಎಲ್ಲ ಅಪ್ಲೈ ಮಾಡಿ ಇಂಡಿಯಾಯಿಂದ ದುಡ್ಡು ತರಿಸ್ಕೊಂಡು ಎಲ್ಲರಿಗೂ ಸ್ಯಾಲ್ರಿ ಕ್ಲಿಯರ್ ಮಾಡಿ ಕಂಪ್ನಿನ ಶಟ್ ಡೌನ್ ಮಾಡ್ತೀವಿ. ಲೈಸೆನ್ಸ್ ಏನಿರುತ್ತೋ ಅದನ್ನು ನಾವು ಬೇರೆಯವ್ರಿಗೆ ಸೇಲ್ ಮಾಡ್ತೇವೆ. ನಮ್ಮ ಕಂಪ್ನಿ ನೇಮ್ ಬಂದುಬಿಟ್ಟು ಪರ್ಟಿಕ್ಯುಲರ್ ನೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ABC ಕಂಪ್ನಿ. ಆ ಕಂಪ್ನಿನ ನಾವು ಇನ್ನೊಂದು ಕಂಪ್ನಿಗೆ ಸೇಲ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ನಮ್ಮದು ABC ಕಂಪ್ನಿ ಆದರೆ ಈ ಕಂಪ್ನಿ 1 2 3 ಅಂತ ಇರುತ್ತೆ. ನಮ್ಮ ಕಂಪ್ನಿ ನೇಮ್ ತೆಗೆದುಬಿಟ್ಟು ಅವರು 1 2 3 ಬ್ರ್ಯಾಂಚ್ 5 ಅಂತ ಮಾಡ್ತಾರೆ. ಅವನ ಹತ್ರ ಆಲ್ರೆಡಿ 4 ಬ್ರ್ಯಾಂಚಸ್ ಇತ್ತು, 5 ಅಂತ ಮಾಡ್ತಾನೆ. ನಾನು ಓನರ್ ಆಗಿರಲ್ಲ. ಬಟ್ ಸ್ಟಿಲ್ ನಾವು ಯಾವಾಗ ಕಂಪ್ನಿ ಸೇಲ್ ಮಾಡ್ತೇವೆ ದುಬೈಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ತುಂಬಾ ಈಸಿ ಅಂತ ಹೇಳಿದ್ರೆ ತುಂಬಾ ಈಸಿ. ಹಿಂಗೆ ಅನ್ನೋದ್ರಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಬಟ್ ಶಟ್ ಡೌನ್ ಮಾಡಬೇಕಾದ್ರೆ, ಕ್ಲೋಸ್ ಮಾಡಬೇಕಾದ್ರೆ ನೀವು ತುಂಬಾ ಜಾಗ್ರತೆ ವಹಿಸ್ಬೇಕಾಗತ್ತೆ. ಬಟ್ ನಾವು ಮಾಡಿರೋ ತಪ್ಪು ಅಲ್ಲಿ ಅದೇ. ನಾವು ಕಂಪ್ನಿ ಸೇಲ್ ಮಾಡಿದ್ವಿ,
ಲೈಸೆನ್ಸ್ನ ಬೇರೆಯವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಾದಮೇಲೆ ಆ WPS ಏನಿರುತ್ತೋ ಎಂಪ್ಲಾಯೀಸ್ದು ಸ್ಯಾಲ್ರಿ ಅಕೌಂಟ್ ಏನಿರುತ್ತೋ ಅದನ್ನು ನಾವು ಬ್ಲಾಕ್ ಮಾಡಬೇಕಿತ್ತು. ನಾವು ಬ್ಲಾಕ್ ಮಾಡಿಲ್ಲ. ಇದು ನಾವು ಮಾಡಿರೋ ದೊಡ್ಡ ತಪ್ಪು. ಹಾಗಾಗಿ ಆ ಕಂಪನಿ ಮೇಲೆ 3 million ಫೈನ್ ಬಂದಿರತ್ತೆ. 3 million, ಆಲ್ಮೋಸ್ಟ್ 36,50,000 dirham ಫೈನ್. ಇಂಡಿಯಾದು ಹಬ್ಬ ಅಂದರೆ 7 ಕೋಟಿ ಫೈನ್. ಒಂದಲ್ಲ ಎರಡಲ್ಲ 7 ಕೋಟಿ. ನಾನು ಇಡೀ ಫುಲ್ ಖಾನ್ದಾನ್ನ ಕರ್ಸ್ಕೊಂಡು ದುಬೈ ಕರ್ಕೊಂಡ್ಬಂದು ಎಲ್ಲರಿಗೂ 5,000 dirham ಸ್ಯಾಲ್ರಿ ಕೊಟ್ಟು ಜಾಬ್ ಮಾಡಿಸಿದ್ರು. ಆ ಸಾಲ ತೀರ್ಸೋಕ್ಕಾಗಲ್ಲ, ಆ ಫೈನ್ ಪೇ ಮಾಡೋಕ್ಕಾಗಲ್ಲ. ದುಬೈಲಿ ಇನ್ನೊಂದು ಫ್ಲೆಕ್ಸಿಬಲ್ ಏನಂತ ಹೇಳಿದ್ರೆ, ನಿಮಗೆ ಫೈನ್ ಕೊಟ್ಟಿದ್ರೆ ಗೌರ್ಮೆಂಟ್, ಅದಕ್ಕೆ ಜಡ್ಜ್ಮೆಂಟ್ 10,000 20,000 ಫೈನ್ ಬಂದರೆ 2 months ನೀವು ಒಳಗಡೆ ಇರಬೇಕು, ಫೈನ್ ಪೇ ಮಾಡೋ ಅವಶ್ಯಕತೆ ಇಲ್ಲ. 20,000 50,000 ಬಂದರೆ 4 months ನೀವು ಒಳಗಡೆ ಇರಬೇಕು, ಫೈನ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಅದೇ 50,000 ಎಬೋ 100 million ಇರಲಿ, ಎಷ್ಟೇ ಇರಲಿ, ನಮ್ಮದು 3 million ಇತ್ತು, ಅದಕ್ಕೆ ಜಡ್ಜ್ಮೆಂಟ್ 6 months ಅಂತ ಬರುತ್ತೆ. ಸೊ ನಾನು ಮೊದಲು 2 months ಇದ್ದೆ. ಅದಾದಮೇಲೆ ಹೊರಗಡೆ ಬಂದಿರ್ತೀನಿ ಕಫಾಲದಲ್ಲಿ, ಅಂದರೆ ಬೇಲಲ್ಲಿ ಬಂದಿರ್ತೀನಿ. ಆ ಬೇಲ್ ಕೂಡ 1 month ಇರುತ್ತೆ. ನನಗೆ ನನ್ನ ಲಾಯರ್ ಇನ್ಫಾರ್ಮ್ ಮಾಡಿರಲ್ಲ ಅದು 1 month ಇರುತ್ತೆ ಅಂತ. ಸೊ ನಾನು ಮತ್ತೆ ಮಾಲ್ ಒಳಗಡೆ ಹೋದಾಗ ಕ್ಯಾಮ್ರಾದಲ್ಲಿ ನನ್ನ ಫೇಸ್ ಡಿಟೆಕ್ಟ್ ಆಗಿ ನಾನು ವಾಂಟೆಡ್ ಅಂತ ತೋರಿಸಿ CIDಗಳು ಮತ್ತೆ ಬಂದು ನನ್ನ ಎನ್ಕ್ವೈರಿಗೆ ಕರ್ಕೊಂಡು ಹೋಗ್ತಾರೆ. ಅವಾಗ ಹೇಳ್ತಾರೆ, ಏನು 3 million ಫೈನ್ ಇದೆ ಅಲ್ವಾ, ಅದನ್ನು ನಾವು ಅಪೀಲ್ ಅಂತ ಮಾಡಿರ್ತೀವಿ. ಫಸ್ಟ್ ಒಂದು ಕೋರ್ಟ್ ಆಗುತ್ತೆ, ಅದಾದಮೇಲೆ ಸೆಕೆಂಡ್ ಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಆಗುತ್ತೆ. ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ನನ್ನ ಕಂಪ್ನಿ ಸೇಲ್ ಮಾಡಿ ಅದೆಲ್ಲ ಹಾಕಿಬಿಟ್ಟು ಅದನ್ನು ನಾನು ಅಪೀಲ್ ಮಾಡಿದಾಗ ಆ ಫೈನ್ ರೆಡ್ಯೂಸ್ ಆಗಿತ್ತು. 36 ಲಕ್ಷ ಇರೋ ಫೈನ್ 36,000ಕ್ಕೆ ಬಂತು. ಅಲ್ಲಿಯ 36,000 ಇಂಡಿಯಾದು ಆಲ್ಮೋಸ್ಟ್ 11ರಿಂದ 12 ಲಕ್ಷ ಆಗುತ್ತೆ. ಇದನ್ನು ನಾನು ಪೇ ಮಾಡಲೇಬೇಕು ಗೌರ್ಮೆಂಟ್ಗೆ. ಇದು ಪೇ ಮಾಡದೇ ಇದ್ದರೆ ನನ್ನ ಹತ್ರ ಇರೋ ಆಪ್ಷನ್ಸ್, ನಾನು 4 ತಿಂಗಳು ಒಳಗಡೆ ಕೂತ್ಕೋಬೇಕು. ನಾನು ಅಂದ್ಕೊಂಡೆ ಮೊದಲು 2 months ಕೂತಿದ್ದೆ ಅಲ್ವಾ, ಇವಾಗ ಇನ್ನೊಂದು 2 ತಿಂಗಳು ಹೇಗೋ ಮ್ಯಾನೇಜ್ ಮಾಡಿ ದುಬೈ ಸವಾಸನೆ ಬೇಡ ಅಂತ ಕೈ ಮುಗಿದ್ಬಿಟ್ಟು ಬರೋಣ ಅಂತ ಅವ್ರನ್ನ ಕರ್ಕೊಂಡು ಹೋದಾಗ ನಾನು ಹೇಳಿದೆ ನನ್ನ ಹತ್ರ ದುಡ್ಡಿಲ್ಲ ಅಂತ. ಓಕೆ ಅಂತ ಒಳಗಡೆ ಹಾಕಿದರು. ಆ ಟೈಮಲ್ಲಿ ಕೂಡ ಸೇಮ್ ಪ್ರಾಬ್ಲಮ್. ನನ್ನ ಜೊತೆ ನಿಂತ್ಕೊಂಡಿರೋ ನನ್ನ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ಸ್ ಬಿಟ್ಟರೆ, ಅದು 2 ಜನ ಫ್ರೆಂಡ್ಸ್ ಬಿಟ್ಟರೆ ಮತ್ತು ಯಾರೂ ಬಂದಿಲ್ಲ ಲೈಫಲ್ಲಿ. ಆ ಟೈಮಲ್ಲಿ ಕೂಡ ನನಗೆ ತುಂಬ ಜನ ಅಮೌಂಟ್ ಎಲ್ಲ ಕೊಡಲಿಕ್ಕಿತ್ತು, ನನ್ನ ಫ್ರೆಂಡ್ಸೇ. ಅವ್ರು ಆವಾಗಲೂ ಮುಂದಾಗಿಲ್ಲ. ಅವ್ರಿಗೆ ಗೊತ್ತುಂಟು ನನ್ನ ಸಿಚುವೇಶನ್ ಈ ಥರ ಇದೆ ಅಂತ. ಅದಲ್ಲದೆ ಊರ ಕಡೆ ತುಂಬಾ ಮಾತು, ಚರಣ್ ಅದು ಮಾಡಿಬಿಟ್ಟು ಚರಣ್ಗೆ ಹಾಗಾಗಿ ಒಳಗಡೆ ಹಾಕಿದ್ದಾರೆ, ಅದು ಇದು. ನನಗೆ ಯಾರ್ದು ಫರಕ್ಕೆ ಬೀಳಲ್ಲ. ನಾನೇನಂತ ನಂಗೆ ಗೊತ್ತು, ನಾನೇನು ತಪ್ಪು ಮಾಡಿ ನನಗೆ ಈ ಥರ ಆಯಿತು ಅಂತ ಗೊತ್ತು. ಆ್ಯಂಡ್ ನನ್ನ ಫ್ಯಾಮಿಲಿಗೆ ಗೊತ್ತು, ನನಗೆ ಯಾರ್ದು ಮ್ಯಾಟ್ರೇ ಆಗಲ್ಲ, ನಂದು ಮತ್ತು ನನ್ನ ಫ್ಯಾಮಿಲಿದು ಬಿಟ್ಟರೆ. ಇಷ್ಟೆಲ್ಲ ಆದಮೇಲೆ ಆ ಫೈನ್ 36 ಬಂದಾಗ ನಾನು ಒಳಗಡೆ ಹೋದಾಗ ಅವ್ರೇನು ಹೇಳ್ತಾರೆ, 4 monthsಲ್ಲಿ ನೀನು 2 months ಮೊದಲು ಕೂತಿರೋದು ಕೌಂಟ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಆವಾಗ ಇನ್ನೊಂದು ಶಾಕಿಂಗ್ ನ್ಯೂಸ್. ನಾನು ಅಂದ್ಕೊಂಡೆ ಸೇಮ್ ಕೇಸ್ ಆಗಿರೋದ್ರಿಂದ ಆ 2 months ಕೂಡ ಆಗ್ತದೆ ಅಂತ ಕೌಂಟಿಂಗ್. ಬಟ್ ಅದು ಕೂಡ ಆಗಿಲ್ಲ. ಆಲ್ಮೋಸ್ಟ್ ಜಾನ್ವರಿ ನ್ಯೂ ಇಯರ್ ಎಲ್ಲ ಸೆಲೆಬ್ರೇಷನ್ ಮಾಡಿಕೊಂಡು January 10ಗೆ ಸೆಕೆಂಡ್ ಟೈಮ್ ಮತ್ತೆ ಎನ್ಕ್ವೈರಿಗೆ ಕರ್ಕೊಂಡೋಗಿ 4 months ಒಳಗಡೆ ಇರ್ತೀನಿ, 3.5 months ತನಕ. ಅದಾದಮೇಲೆ May 1ಗೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಹೊರಗಡೆ ರಿಲೀಸ್ ಆಗ್ತೇನೆ. ಹೊರಗಡೆ ರಿಲೀಸ್ ಆದಾಗ ನನ್ನ ಖುಷಿ ಯಾವ ಲೆವೆಲ್ಗಿತ್ತು ಅಂತ ಹೇಳಿದ್ರೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ತಂದೆ ಅಂತ ಬರೋ ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡಿದ್ದೆ. ಅದಾದಮೇಲೆ ಎವ್ರಿ ಡೇ, ಈವನ್ ಎಷ್ಟು ದಿನ ಒಳಗಡೆ ಇದ್ದೆ ಎಲ್ಲ ದಿನಕ್ಕೂ ಹತ್ತಿದ್ದೀನಿ. ಬಿಕಾಸ್ ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಬೇಕಂತ ಮಾಡಿ ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗಿ ಬಂತು. ಏನೋ ಕನಸಿಟ್ಕೊಂಡು ಹೋಗಿದ್ದೆ, ಆ ಕನಸಲ್ಲಿ ಅರ್ಧಂಬರ್ಧ ಎಲ್ಲ ಆಗಿ May 1ಗೆ ನಾನು ಹೊರಗಡೆ ರಿಲೀಸ್ ಆಗ್ತೇನೆ. ರಿಲೀಸ್ ಆದಮೇಲೆ ಅಲ್ಲಿಂದ ಮತ್ತೆ ತುಂಬ ಅದು ಕ್ಲಿಯರೆನ್ಸ್ ಪೇಪರ್ ತೊಗೊಳ್ಬೇಕು, ಅದು ಇದು ಅಂತೆಲ್ಲ ತುಂಬ ಹೋಗಿ, ಅದಲ್ಲದೆ ಫ್ಲೈಟ್, ಅಲ್ಲಿ ವಾರ್ ಸ್ಟಾರ್ಟ್ ಆಗಿ ಫ್ಲೈಟ್ ಸಿಗದೆ ನನ್ನ ಕತೆ ಯಾರಿಗೂ ಹೇಳೋಕ್ಕಾಗದೆ. ದೆನ್ ಈವನ್ ನನ್ನ ಹತ್ರ ಆವಾಗ ಟಿಕೆಟಿಗೂ ಕೂಡ ದುಡ್ಡು ಇರಲಿಲ್ಲ, ಫ್ಲೈಟ್ ಟಿಕೆಟ್ಗೆ. ಬಿಕಾಸ್ ಐ ಲಾಸ್ಟ್ ಎವ್ರಿಥಿಂಗ್. ಲಾಯರ್ಗೆ ಎಷ್ಟು ಪೇಮೆಂಟ್ ಮಾಡಿದ್ದೇನೆ, ಫಸ್ಟ್ ಒಂದು ಲಾಯರ್ಗೆ 3 ಲಕ್ಷ, ಅದಾದಮೇಲೆ 2,45,000, ಅದಾದಮೇಲೆ ಮತ್ತೆ ಒಂದು ಲಾಯರ್ಗೆ ಆಲ್ಮೋಸ್ಟ್ 80,000. ಇಷ್ಟೆಲ್ಲ ನಾನು ಲಾಯರಿಗೆ ಪೇ ಮಾಡಿದ್ದೇನೆ. ಸೇವಿಂಗ್ಸ್ ಅನ್ನೋದು ಕಂಪ್ನಿಯಲ್ಲಿ ಹೋಯಿತು. ಬರೋ ದುಡ್ಡು ಮನೆಯಲ್ಲಿ ಅದು ಇದು ಗೋಲ್ಡೆಲ್ಲ ಇಟ್ಬಿಟ್ಟು ಲಾಯರ್ಗೆ ಕೊಟ್ವಿ. ಐ ಆಮ್ ನಿಲ್ ನಾವು, ಎಂಥೋದಿಲ್ಲ. ನಾವು ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್. ಅಲ್ಲಿ ಎಲ್ಲ ಬಿಟ್ಬಿಟ್ಟು ದುಬೈ ಸವಾಸನೆ ಬೇಡ ಅಂತ ಅಮ್ಮೆಲ್ಲ ಹೇಳಿದರು. ಇಲ್ಲಿದ್ದರೆ ಏನಾದರೂ ಮಾಡ್ಕೊಂಡು ತಿನ್ಬೋದು, ₹1 ಕಡಿಮೆನೋ ಇದು ಅಂತ. ಅದಕ್ಕಾಗಿ ನಾನು ದುಬೈ ಇದು ಮಾಡಿದೆ. ಸೊ ಅದಾದಮೇಲೆ May 15ಗೆ ನನ್ನ ಫ್ಲೈಟ್ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಬ್ಯಾಂಗ್ಳೂರಿಗೆ ಕ್ಯಾನ್ಸಲ್ ಆಗ್ತಾಯಿತ್ತು, ಮಂಗಳೂರಿಗೂ ಕೂಡ ಕ್ಯಾನ್ಸಲ್ ಆಗ್ತಾಯಿತ್ತು. ಮನೆಯವ್ರ ಹತ್ರನೇ ನನ್ನ ಅಮ್ಮನೇ ಎಲ್ಲಿಂದೆಲ್ಲ ದುಡ್ಡು ಅರೇಂಜ್ ಮಾಡಿ ಟಿಕೆಟಿಗೂ ಕೂಡ ಅವರೇ ಮಾಡಿದ್ದು. ಆವಾಗ 27,000 ಟಿಕೆಟ್ ಪ್ರೈಸ್ ಇತ್ತು. 27,000 ಅವರು ಟಿಕೆಟ್ ಅವರಿಗೆ ಪೇ ಮಾಡಿ ಗೋವಾಗೆ ಟಿಕೆಟ್ ಆಯಿತು. ಸೊ ನಾನು ದುಬೈಯಿಂದ ಸೀದಾ ಗೋವಾಗೆ ಬಂದೆ.
ಅಲ್ಲಿಂದ ನಾನು ಇಂಡಿಯಾಗೆ ಬಂದು ಸೇಫಾಗಿ ರೀಚ್ ಆದೆ. ಇದು ಆ್ಯಕ್ಚುಲಿ ನಾನು ಫೇಸ್ ಮಾಡಿರೋ ಪ್ರಾಬ್ಲಮ್ ದುಬೈಯಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ಲರಿಗೂ ಇದಾಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ನಾನು ಹಣೆ ಬರದಲ್ಲಿ ಆಗಿತ್ತು ಅಂತ ಅನ್ಕೊತೀನಿ ನಾನು. ಅದಕ್ಕೆ ಇಷ್ಟೆಲ್ಲ ಆಗಿದೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ನಾನು. ಇದನ್ನು ನಾನು ಇವತ್ತು ಹೇಳ್ಕೊತಾ ಇದ್ದೀನಿ, ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನನ್ನ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ಸ್ ಬಿಟ್ಟರೆ, ಅದು ಪರ್ಟಿಕ್ಯುಲರ್ ಫ್ರೆಂಡ್ಸ್ ಒಂದು 3 ಜನ ಇದ್ದಾರೆ, ಅವ್ರಿಗೆ ಬಿಟ್ಟರೆ ಮತ್ತು ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಇವಾಗ ನಿಮ್ಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಸೊ ಆ್ಯಂಡ್ ನಾನು ಯಾವುದೇ ರೀತಿ ಫೇಮಸ್ ಆಗಬೇಕು, ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ಈ ವಿಡಿಯೋ ಮಾಡ್ತಾ ಇಲ್ಲ ನಾನು. ಎಷ್ಟು ಜನ ನೋಡ್ತೀರ ಅಂತಲೂ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನಾನು ಈ ಥರ ತಪ್ಪೆಲ್ಲ ಮಾಡಿದ್ದೀನಿ, ಅದನ್ನು ನೀವು ಮಾಡಬೇಡಿ ಅಂತ ಹೇಳೋಕ್ಕೆ ನಾನು ಈ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲಿಂದ ದುಬೈ ಕಡೆಯಿಂದ ಯಾವುದು ವೀಡಿಯೋಸ್ ನಾನು ಹಾಕೋಕ್ಕಾಗಲ್ಲ, ಬಿಕಾಸ್ ನಾನು ಇವಾಗ ಇಂಡಿಯಾದಲ್ಲಿ ಇರ್ತೀನಿ, ಇಂಡಿಯಾದಲ್ಲಿ ಕಂಟೆಂಟ್ ಮಾಡ್ತೀನಿ ಜಾಸ್ತಿ. ಆ್ಯಕ್ಚುಲಿ ನನ್ನ ಮತ್ತು ದುಬೈನ ಸಂಬಂಧ ಆಲ್ರೆಡಿ ಮೇ 1 ಮುಗಿಬೇಕಿತ್ತು. ಫ್ಲೈಟ್ ಎಲ್ಲ ಸಿಗದೇ ಇರೋ ಕಾರಣ ಮೇ 15 ನನ್ನ ಮತ್ತು ದುಬೈ ಕತೆ ಮುಗಿದಿದೆ. ಮತ್ತೆ ಹೋಗ್ಬೋದು ದುಬೈಗೆ, ಬಟ್ ನನಗೆ ಮತ್ತೆ ಅಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಾದ್ಮೇಲೂ ಮತ್ತೆ ನೀವು ಅಲ್ಲಿ ಹೋಗ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಮೂರ್ಖತನ ಅಂತ ಹೇಳ್ಬೋದು. ಅದಕ್ಕೆ ನಂಗೆ ಅಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಇದು ನನ್ನ ಮತ್ತು ದುಬೈನ ಕತೆ. ಆ್ಯಕ್ಚುಲಿ ನಾನು ಮತ್ತೆ ದುಬೈ ಬಗ್ಗೆ ವೀಡಿಯೋಸ್ ಮಾಡಬಾರ್ದು ಅಂದ್ಕೊಂಡಿದ್ದೆ. ಸೊ ಇರಲಿ, ನಮ್ಮ ಜನಕ್ಕೆ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ವಿಡಿಯೋ ಮಾಡಲಿಕ್ಕಿದೆ, ನಾನು ಖಂಡಿತ ಈ ವಿಡಿಯೋ ಮಾಡ್ತೇನೆ. ನಾನು ಎಷ್ಟು ಜನರನ್ನೆಲ್ಲ ಸಿಕ್ಕಿದ್ದೀನಿ ನಾನು ಒಳಗಡೆ ಇದ್ದಾಗ, ಅವರೆಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ರು. ನಾನು ಹೇಳ್ಕೊತಾ ಇದ್ದೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಂತ. ಆವಾಗ ಅವ್ರು ಹೇಳ್ತಾಯಿದ್ರು, ನಾವು ಫೇಸ್ ಮಾಡಿರೋ ಪ್ರಾಬ್ಲಮ್ ನಮ್ಮ ಜನ ಫೇಸ್ ಮಾಡ್ಬೋದು, ಎಸ್ಪೆಷಲಿ ಇಂಡಿಯನ್ಸ್ ಫೇಸ್ ಮಾಡಬಾರ್ದು ಅಂತ ಇದ್ರು. ಸೊ ಅದೇನಂತ ಹೇಳಿದ್ರೆ, ದುಬೈಲಿ ಯಾವ ರೀತಿ ಸ್ಕ್ಯಾಮ್ಗಳಾಗುತ್ತೆ, ಯಾರಾದರೂ ಹೊಸಬರು ಬಂದಿದ್ರೆ ಅವ್ರ ಜೊತೆ ಯಾವ ಥರ ಸ್ಕ್ಯಾಮ್ ಆಗುತ್ತೆ, ನೀವು ಎಷ್ಟೇ ವರ್ಷ ದುಬೈಲಿ ವರ್ಕ್ ಮಾಡಿದ್ರೆ ನಿಮ್ಮ ಜೊತೆ ಸ್ಕ್ಯಾಮ್ ಆಗುತ್ತೆ, ನೀವು ಅದ್ರ ಬಗ್ಗೆ ಕಾಳಜಿ ವಹಿಸದೇ ಇದೆ. ಸೊ ಆ ಸ್ಕ್ಯಾಮ್ ಯಾವುದೆಲ್ಲ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ತುಂಬ ಥ್ಯಾಂಕ್ಸ್ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ಪ್ಲೀಸ್ ಏನಾದರೂ ಕಮೆಂಟ್ ಮಾಡಿಡಿ, ಥಮ್ಸಪ್ ಆಗಿರ್ಬೋದು, ಯಾವುದಾದ್ರೂ ಒಂದು ಇಮೋಜಿ ಆಗಿರ್ಬೋದು, ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಹಾಕಿಡಿ. ನನಗೆ ಗೊತ್ತಾಗುತ್ತೆ ಎಷ್ಟು ಜನ ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ. ಸೊ ಇದೇ ರೀತಿ ಏನಾದರೂ ರಿಯಲ್ ಆಗಿರೋ ಕಂಟೆಂಟ್ ನಿಮ್ಗೆ ನೋಡಬೇಕಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್, ನಮಸ್ತೆ.